ಬೇಬಿ ಚಿಕನ್ ತಂದಿಟ್ಟಿದ್ದೀನಿ, ಸಾಂಬಾರ್ ಮಾಡ್ಬಿಡು ಆಯ್ತಾ? ವಾಟ್ ವಾಟ್ಸ್ ರಾಂಗ್ ವಿತ್ ಯು ಬೇಬಿ? ವಾಟ್ ಆರ್ ಯು ಡೂಯಿಂಗ್? ಯಾಕೆ ಬೇಬಿ, ವಾಟ್ ಹ್ಯಾಪನ್? ಏನಾಯ್ತಾ? ನಿನಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಯಾರವಮ್ಮ ನಮ್ಮನೆಗೆ ಯಾಕೆ ಬಂದಿದ್ದಾಳೆ? ನಿಮ್ಮಮ್ಮ ಬಂದಿರೋದು ಅಲ್ಲದೆ ಆ ಇನ್ಯಾವ ಅಮ್ಮನ್ನ ಕರ್ಕೊಂಡು ಬಂದಿದ್ದಾಳೆ, ನಿಂಗೆ ಗೊತ್ತಾಗಲ್ವಾ? ಹೋಗ್ತೀನಿ ಹೋಗ್ತೀನಿ ಅಂತ ಇದ್ರು, ಇರಿ ಕೋಳಿ ಸಾರು ಮಾಡ್ತೀನಿ ಅಂತ. ನನ್ಗೆ ಎಷ್ಟು ಕೋಪ ಬಂತು ಗೊತ್ತಾ? ನಿಂಗೆ ಬುದ್ಧಿ ಇಲ್ವಾ? ನಿಂಗೆ ಸಲ ಹೇಳಿದೀನಿ ಮನೆಗೆ ಯಾರು ಬರಬಾರ್ದು ಅಂತ. ನಿಮ್ ಕಡೆ ಯಾವ ರಿಲೇಷನ್ ಬರಬಾರ್ದು ಅಂತ ನಿನ್ನ ಕಂಡೀಷನ್ ಹಾಕಿತಾ ನಿಮ್ಮ ಮದುವೆ ಆಗಿದ್ದು. ಆದ್ರೆ ಏನಾಗ್ತಿದೆ? ಬಂದವ್ರು ಇಲ್ಲಿ. ಅಯ್ಯೋ ಬೇಬಿ, ಮೆತ್ತಗೆ ಮಾತಾಡು, ಕೂಲ್ ಡೌನ್, ಕಿರ್ಚಬೇಡ. ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ? ಎನಫ್, ಐ ಡೋಂಟ್ ಕೇರ್. ಯಾರು ಏನಾದ್ರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ನೀನು ಅವ್ರನ್ನ ಇರಿಸ್ಕೊಂಡಿರೋದಲ್ಲದೆ ನನಗೆ ಅಡುಗೆ ಮಾಡು ಅಂತೀಯಾ? ಹೌ ಡೇರ್ ಯು? ಪ್ಲೀಸ್ ಬೇಬಿ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ಪಾಪ ಅವರು ತುಂಬಾ ಒಳ್ಳೆಯವರು. ಸೊ ಇವತ್ತೊಂದು ನೈಟ್ ಇರ್ತಾರೆ, ಬೆಳಿಗ್ಗೆ ಹೊರಟೋಗ್ಬಿಡ್ತಾರೆ. ಪಾಪ ಏನಾದ್ರು ಅನ್ಕೊಳ್ಳಲ್ವಾ? ಬರೀ ಅಮ್ಮ ಇದ್ದಿದ್ರೆ ಬಿಡು ಅನ್ಬೋದಿತ್ತು. ಪಾಪ ಅವರು ಬಂದಿದ್ದಾರೆ ಜೊತೆಲಿ. ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಇರಿ ಅಂದೆ ಹೋಗು ಅನ್ನಕ್ಕಾಗತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ ಬೇಬಿ. ನನಗೆ ಬಂದವ್ರಿಗೆಲ್ಲ ಅಡುಗೆ ಮಾಡಿ ಬಡ್ಸಕ್ಕಾಗಲ್ಲ. ಏನೋ ಹೋಗ್ಲಿ ಪಾಪ, ನಿಮ್ಮಮ್ಮ ಇರ್ಲಿ ಅಂತ ನೀನು ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಿಮ್ಮ ಅಮ್ಮನ ಇಟ್ಕೊಂಡಿದ್ದೀವಿ. ಹೋಗ್ಲಿ ಬಿಡು, ಮನೆ ಕೆಲಸ ಮಾಡ್ಕೊಂಡಿರ್ಲಿ ಅಂತ. ಇವತ್ತು ಇವ್ರು ಯಾರೋ ನೆಂಟು ಅಂತ ಬಂದಿದ್ದಾರೆ, ನಾಳೆ ಇನ್ನೊಬ್ರು ಯಾರೋ ಬರ್ತಾರೆ. ಎಲ್ರಿಗೂ ಮಾಡಿ ಕೂತ್ಕೊಳ್ಳ ನಾನು. ವಾಟ್ಸ್ ರಾಂಗ್ ವಿತ್ ಯು? ಐ ಡೋಂಟ್ ಲೈಕ್ ಇಟ್. ಪ್ಲೀಸ್ ಬೇಬಿ, ಮೆತ್ತಗೆ ಮಾತಾಡು. ಪಾಪ ಅವ್ರೇನಾರು ಅನ್ಕೊಂಡ್ರೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗೋಕ್ಕಾಗುತ್ತೆ? ಅವರು ಬೆಳಿಗ್ಗೆ ಹೋಗ್ಬಿಡ್ತಾರೆ, ನಾಳೆನೂ ಇರ್ತಾರ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೋ ಬೇಬಿ, ಪ್ಲೀಸ್. ಏನ್ ಪ್ಲೀಸು ನಿನ್ ತಲೆ? ನಿಮ್ಮಮ್ಮ ಬಂದವರು ಕಾಫಿ ಮಾಡು ಅಂತಾರೆ, ನೀನ್ ಬಂದವ್ರು ಚಿಕನ್ ಸಾರು ಮಾಡು ಅಂತೀಯ. ಮನೆ ಕೆಲ್ಸದೋಳ ನಾನು? ಓ, ಹಂಗೆಲ್ಲ ಅನ್ಕೋಬೇಡ ಬೇಬಿ. ನಿನ್ಗೆ ಯಾವತ್ತಾದ್ರೂ ನಿನ್ನ ಮನ್ಸಿಗೆ ಬೇಜಾರು ಮಾಡಿದ್ದೀನಾ? ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ತಾನೆ. ಏನ್ ಕೇಳ್ತಿದ್ಯಾ ನಿನ್ ತಲೆ? ಪ್ಲೀಸ್ 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 ಅಂತಾನೆ ಎಲ್ಲಾನು ಮಾಡ್ಬಿಡ್ತೀಯ. ಅವ್ರು ಸುಮ್ಮನೆ ಹೋಗ್ತೀನಿ ಅಂತ ಅಂದ್ರು ತಾನೆ. ನೀನೇನು ಹಿರು ಅನ್ನೋದು? ನಾನು ಅಲ್ಲೇ ಮಾತಾಡ್ಬಿಡೋಣ ಅಂತ ಅನ್ಕೊಂಡೆ, ಆದ್ರೂ ಸುಮ್ಮನೆ ಆಗಿದ್ದೀನಿ ಕಂಟ್ರೋಲ್ ಮಾಡ್ಕೊಂಡು. ನೋಡು, ಇವಾಗ ಇರ್ಸ್ಕೊಂಡಿದ್ದೆ ತಾನೆ. ನಾನಂತೂ ಅಡುಗೆ ಮಾಡಲ್ಲ, ಬೇಕಿದ್ರೆ ನೀನೇ ಮಾಡ್ಬಿಟ್ಟು ಬಡ್ಸ್ ಕಳ್ಸು. ಏನು ಬೇಬಿ ಈ ಥರ ಅಂದ್ಬಿಟ್ಟೆ? ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ನಿಂಗೆ ಗೊತ್ತು ತಾನೆ. ದಟ್ಸ್ ನಾಟ್ ಮೈ ಪ್ರಾಬ್ಲಮ್. ನೀನೇ ಇರು ಅಂತ ಇಟ್ಸ್ಕೊಂಡಿದ್ಯಾ ನಿಮ್ಮ ನೆಂಟ್ರನ್ನ? ನಾನಂತೂ ಅಡುಗೆ ಮಾಡಲ್ಲ, ನಿನ್ಗೆ ಹೆಂಗ್ ಬರುತ್ತೋ ಹಂಗೆ ಮಾಡು. ಬೇಬಿ, ಬೇಬಿನೂ ಇಲ್ಲ ಗೀಬಿನೂ ಇಲ್ಲ, ದಟ್ಸ್ ಇಟ್. ಪ್ಲೀಸ್ ಬೇಬಿ, ಮನೆಗೆ ಬಂದವ್ರು ಏನು ಅನ್ಕೊಳ್ಳಲ್ಲ ನಾನು ಅಡುಗೆ ಮಾಡ್ತಾರೆ. ಸೊ ವಾಟ್? ನಾನೇನು ಮಾಡಲಿ? ಐ ಆಮ್ ನಾಟ್ ರೆಸ್ಪಾನ್ಸಿಬಲ್. ಅವ್ರಿಗೆ ಏನು ಬೇಕಾದ್ರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ನನ್ನ ಬಗ್ಗೆ ನಿನಗೆ ಗೊತ್ತು ತಾನೆ. ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಹಾಕಿರೋ ಕಂಡೀಷನ್ಸ್ಗೆಲ್ಲ ಒಪ್ಕೊಂತಾನೆ ನೀನು ನನ್ನ ಮದುವೆ ಆಗಿದ್ದು. ಇವಾಗೇನು ಮನೆಗೆ ಯಾರು ಬರೋ ಹಂಗಿಲ್ಲ. ಯಾಕೆ ನಿಮ್ಮ ಅಮ್ಮಂಗೆ ಹೇಳಿಲ್ವಾ? ಅಯ್ಯೋ ಹೇಳಿದೆ ಬೇಬಿ, ನಾನು ಕೇಳಿದೆ ಯಾಕಮ್ಮ ಕರ್ಕೊಬಂದೆ ಅಂತ. ಅವರೇ ಬತ್ತಿ ನಡಿ ಅಂದ್ರು. ಹೆಂಗ್ ಬೇಡ ಅಂದ್ಲಿ ಅಂತಂದ್ರು, ಅದಕ್ಕೆ ನಾನು ಸುಮ್ಮನೆ ಅದೇ. ಆಯ್ತು, ಬಂದಾಯ್ತು ತಾನೆ. ಚಿಕನ್ನು ತಂದಿದ್ಯಾ ತಾನೆ, ನೀನೇ ಕುಕ್ ಮಾಡು. ನನಗಂತೂ ಆಗಲ್ಲಪ್ಪ. ಓ ಸರಿ ಆಯ್ತು, ನಾನೇ ಅಡುಗೆ ಮಾಡ್ತೀನಿ. ಅವ್ರಿಗೆ ನೀನೇ ಬಡಿಸ್ತೀಯಾ? ವಾಟ್? ನೀ? ನಾನು ಅವ್ರಿಗೆ ಬಡ್ಸೋದಾ? ನೋ ಚಾನ್ಸ್, ನೆವರ್. ಪ್ಲೀಸ್ ಬೇಬಿ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ನಾಳೆಯಿಂದ ಅವ್ರು ಏನಿರಲ್ಲ. ಮತ್ತೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಪಾಪ ಫಸ್ಟ್ ಟೈಮ್ ಬಂದಿದ್ದಾರೆ ಅಲ್ವಾ, ಇವತ್ತೊಂದಿನ ಇದು ಹೋಗ್ತಾರೆ ಬಿಡು. ಒಂದೊತ್ತು ಊಟ ಹಾಕೋಕ್ಕಾಗಲ್ವಾ? ನಾನು ಊಟ ಹಾಕೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ, ನಂಗೆ ಅಡುಗೆ ಮಾಡೋಕ್ಕಾಗಲ್ಲ. ನೀನೇ ಮಾಡು. ಹಾಂ, ನಾನೇ ಮಾಡ್ತೀನಿ. ಅವ್ರಿಗೆ ಬಡಿಸ್ತೀಯಾ ಪ್ಲೀಸ್? ಓ ಗಾಡ್, ನಿನ್ನೊಂದು ಕರ್ಮ ಕಣೋ. ಆಯ್ತು ಬಿಡು, ಇವತ್ತೊಂದಿನ ಅಷ್ಟೇ. ನಾಳೆನಾದ್ರೂ ಅವ್ರು ಇದ್ರೆ ನಾನು ಸುಮ್ಮನೆ ಇರಲ್ಲ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಆಯ್ತಾಯ್ತು, ನಾಳೆಯಿಂದ ಅವ್ರು ಏನಿರಲ್ಲ. ಇವತ್ತೊಂದಿನ ಏನು ಮಾತಾಡದೆ ಸುಮ್ಮನಿದ್ ಬಿಡು. ನಾಳೆ ಹೊರಟೋಗ್ತಾರೆ, ನಾನೇ ಅಡುಗೆ ಮಾಡ್ತೀನಿ. ಅವ್ರಿಗೆ ಬಡಿಸು ಅಷ್ಟೇ, ಓಕೆನಾ? ಓಕೆ. ಸರಿ, ನೀನು ಆರಾಮಾಗಿ ಕುತ್ಕೋ. ನಾನೇ ಯೂಟ್ಯೂಬ್ ನೋಡಿಕೊಂಡು ಅಡುಗೆ ಮಾಡಿಬಿಡ್ತೀನಿ. ಹಾಂ, ಕ್ಯಾರಿ ಆನ್. ಬೇಬಿ, ಏನೇನು ಹಾಕ್ಬೇಕು ಚಿಕನ್ ಸಾಂಬಾರ್ಗೆ? ಏನು ಬೇಬಿ ನೀನು ಕೇಳಬೇಡ, ನಾನೇನು ಹೇಳೋಕ್ಕಾಗಲ್ಲ. ಆರಾಮಾಗಿ ಕುತ್ಕೊಳ್ಳೋಕೆ ಬಿಡು. ಹೇಳ್ದೆ ತಾನೆ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತೀನಿ ಅಂತ, ಹಂಗೆ ನೋಡ್ಕೊ ಮಾಡು. ಆಯ್ತಾಯ್ತು ಬಿಡು, ನೀನು ಮಾತ್ರ ಕೋಪ ಮಾಡ್ಕೋಬೇಡ. ಕೋಪ ಬರ್ಸೋ ಥರ ಎಲ್ಲ ಮಾಡ್ತಾನೆ, ಕೋಪ ಮಾಡ್ಕೋಬೇಡ ಅಂತಾನೆ. ಏನವಮ್ಮ ಡುಮ್ಮಿ ಯಾಕೆ ಬಂದಾಳೆ ಇಲ್ಲಿ? ಓಹೋಹೋ, ಇವ್ರಮ್ಮನ ಬಿಡಾಕ್ ಬೇರೆ ಒಬ್ರು ಬರ್ಬೇಕಂತೆ. ಕರ್ಕೊಂಡು ಹೋಗೋಕ್ಕೂ ಬಂದಿದ್ರಾ? ಒಬ್ಳೆ ಓದ್ಲು ತಾನೆ ಇವ್ರಮ್ಮ? ಒಬ್ಳೆ ಬರ್ತಿದ್ಲು, ಇವ್ರು ಬರೋದೇನಿತ್ತು? ಚಿಕ್ಕ ಮಗು ಅಲ್ವಾ, ತಪ್ಪಿಸ್ಕೊಂಡ್ಬಿಡ್ತಾಳೆ ಅಂತ ಜೊತೆಲಿ ಬೇರೆ ಬಿಡಕ್ಕೆ ಕರ್ಕೊಂಡು ಬಂದವ್ರೆ. ಇದರಲ್ಲೂ ಮತ್ತೆ ಮಾತಾಡ್ತಾರೆ. ಆಡು ಕುರಿ ಹಸಿ ಎಲ್ಲ ಮಾರಾಕ್ದಲ್ಲ ಯಾಕೆ ಅಂತ ಮತ್ತೆ ಅವರೇ ಜೋರು ಮಾಡ್ತಾರೆ. ಗೊತ್ತಿರೋ ಕೋಪದಲ್ಲಿ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಷ್ಟು ನಾನೇ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ನಾನ್ ಸೆನ್ಸ್ಗಳು. ಏನು ಬೇಬಿ, ಒಬ್ಳೆ ಗೊಣಗ್ತಾ ಇದೆಯಾ? ನಿನ್ನ ಮಗಳೆಲ್ಲದು ಅಲ್ಲೇ ಆಚೆ ಆಟಾಡ್ತಿರ್ಬೇಕು. ರಾಜು? ಹಾಂ ಅತ್ತೆ, ಏನಾದ್ರು ಬೇಕಿತ್ತಾ? ಇಲ್ಲ ಕಣಪ್ಪ, ಏನು ಬೇಡ. ನೀನು ಅಡುಗೆ ಮಾಡ್ತಿದ್ದಿ ಯಾಕೆ? ಅತ್ತೆ, ಅದು ಏನಿಲ್ಲ, ಇವಳು ಸ್ವಲ್ಪ ಹುಷಾರಿಲ್ಲ. 2 ದಿನದಿಂದ ಜ್ವರ, ತುಂಬ ಸುಸ್ತು, ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ನಾನೇ ಅಡುಗೆ ಮಾಡ್ತಾ ಇದ್ದೀನಿ. ಓ ಹಂಗ, ಹುಷಾರಿಲ್ವಾಗ? ಅಯ್ಯೋ, ನೀನು ಅಡುಗೆ ಮಾಡ್ತಿದ್ಯಲ್ಲ, ಬಪ್ಪ ಮಾಡ್ತೀನಿ ನಾನು. ನೋ. ಹಾಂ ಬೇಡ ಅತ್ತೆ, ನಾನೇ ಮಾಡ್ತೀನಿ. ಅಯ್ಯೋ, ನಿಂಗೆ ಮಾಡಕ್ಕೆ ಬಂದದಪ್ಪ, ನಾನು ಮಾಡ್ತೀನಿ, ಬಾಯ್ ತೆಗೆ. ಇಲ್ಲ ಅತ್ತೆ, ನಾನು ಚೆನ್ನಾಗೇ ಮಾಡ್ತೀನಿ. ನೀವು ಆರಾಮಾಗಿ ಹೋಗಿ ಕೂತ್ಕೊಳ್ಳಿ, ನಾನು ಮಾಡ್ತೀನಿ. ಓ ಪರವಾಗಿಲ್ಲ, ಸುಮ್ಮನಿರಪ್ಪ. ಪಾಪ ನೀನೇನು ಮಾಡಿ. ಪರವಾಗಿಲ್ಲ ಬಿಡಿ, ಅವರೇ ಮಾಡ್ತಾರೆ. ಡೈಲಿ ನೀವೇ ಮಾಡ್ಕೊಡ್ತಿದ್ರಾ? ಇವತ್ತೊಂದಿನ ಮಾಡ್ಬಿಟ್ರೆ ಸರಿ ಹೋಗುತ್ತಾ? ಒಂದು ವಾರದಿಂದನೂ ಹುಷಾರಿಲ್ಲ, ಅವರೇ ಮಾಡ್ತಾ ಇರೋದು. ಸುಮ್ಮನೆ ನಿಮ್ಗೆ ಯಾಕತ್ತೆ ತೊಂದರೆ? ನೀವು ಆರಾಮಾಗಿ ಹೋಗಿ ಕೂತ್ಕೊಳ್ಳಿ, ಮಾಡ್ತೀನಿ. ಇದೆಲ್ಲ ಅಭ್ಯಾಸ ಅದೇ. ಟೀಗೆ ಏನಾರು ಕಾಯಿಸ್ಕೊಡೋಣತ್ತೆ? ಬೇಡ ಕಣಪ್ಪ, ಆಗಲೇ ಕಾಪಿ ಕೊಡ್ತೀನಿ ಅವ್ವ. ಸರಿ ಕೂತ್ಕೊಳ್ಳಿ, ಟಿವಿ ನೋಡೋಗಿ, ನಾನು ಅಡುಗೆ ಮಾಡ್ತೀನಿ. ಏನಿಲ್ಲ, ಹಾಗೆ ತುರ್ಕೊಡ್ತೀನಿ, ಕಾರಾಗಿರ ಆಡ್ಸ್ಕೊಡ್ತೀನಿ, ಕೊಡಪ್ಪ. ಇಲ್ಲ ಪರವಾಗಿಲ್ಲ, ಮಾಡ್ತೀನಿ, ನೀವು ಹೋಗತ್ತೆ. ಸರಿ ಆಯ್ತು. ದೇವ್ರೆ, ಬೇಬಿ ನನಗೆ ಹುಷಾರಿಲ್ಲ ಅಂತೀಯಾ?
ಚೆನ್ನಾಗಿರೋಳಿಗೆ ಜ್ವರ ಅಂತ ಜ್ವರ ಬರ್ಸ್ತೀಯಲ್ಲ. ಅಯ್ಯೋ ಬೇಬಿ ನೀನ್ ಹೇಳಿ ಪ್ಲೀಸ್, ಇವತ್ತೊಂದಿನ ಸುಮ್ಮನಿರು. ಛೇ, ಇವಾಗ ನೀನೇ ಅಡುಗೆ ಮಾಡ್ತಿರೋದು ಅಂತ ಅವ್ರಿಗೆ ಗೊತ್ತಾಯ್ತು ತಾನೇ. ನಾನೇನ್ ಬಡ್ಸೋದು, ನೀನೇ ಬಡ್ಸು. ಹೆಂಗಿದ್ರು ಅವ್ರಿಗೆ ಗೊತ್ತಾಯ್ತಲ್ಲ. ಹಾ ಆಯ್ತು ಬಿಡು. ಪಿಂಕಿ ಎಲ್ಲೋದ್ಲೋಳು? ತಕೋ ಪುಟ್ಟಿ, ತಕವಾ ಬಿಡ್ತೀನು. ಊರಿಂದ ತಂದಿದ್ದು ಬೇಡ. ನಾನು ಅಜ್ಜಿನೇ ಕನ್ಕೋವ. ನೋ ಅಜ್ಜಿ, ನನಗೆ ಬೇಡ. ಯಾಕೆ ಮಗ ಬೇಡ ಅಂದಿ? ಇಸ್ಕ ತಿನ್ನು, ಅಜ್ಜಿ ಕೊಡ್ತದೆ ಬೇಡ ಅಂದರ. ಅಮ್ಮಂಗೂ ಕೊಟ್ಟಿನ ಕನ್ಕೋ. ನೋ, ಮಮ್ಮಿ ಬೈತಾರೆ ತಿಂದ್ರೆ. ಯಾರ ಹತ್ರನೂ ಏನು ಇಸ್ಕೊಂಡು ತಿನ್ಬಾರ್ದು ಅಂತ ಹೇಳಿದಾಳೆ. ಅಯ್ಯೋ ನಿಮ್ಮ ಅವ್ವ ಹೇಳಿರೋದು ಬೇರೆ ಹತ್ರ ಗೊತ್ತು ಗುರಿ ಇಲ್ದರ ಹತ್ರ ಏನು ಇಸ್ಕ ತಿನ್ಬೇಡ ಅಂತ. ಇವ್ರ ಅಜ್ಜಿ ತಾನೇ, ಅವರೇ ಮಾಡ್ಕೊ ಬಂದಿರೋದು ಊರಿಂದ. ಇಸ್ಕ ತಿನ್ನು, ತಗೋವಾ ಕಾ ತಿನ್ನು. ನನಗಬೇಕಂತ ತಕೋ. ಈಸ್ಕೊ ಮಗ ಪಿಂಕಿ, ಈಸ್ಕೊ. ತಿನ್ನವ, ತಿನ್ನು ತಿನ್ನು. ಅಜ್ಜಿ ತುಂಬಾ ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಅದಕ್ಕಂದ ತಿನ್ನವ. ತಿನ್ನು, ಇನ್ನು ಸಿಗ್ಬೇಕಾರೆ ಕೇಳು. ಅಡಿಗೆ ಮನೇಲಿ ಅದೇ ಕೊಡ್ತೀನಿ. ತುಂಬಾ ಟೇಸ್ಟಿ ಆಗಿದೆ. ಯಮ್ಮಿ ಯಮ್ಮಿ. ಪಿಂಕಿ ಪಿಂಕಿ, ಯಾಕೆ ಮಮ್ಮಿ ಏನಾಯ್ತು? ವಾಟ್ ಆರ್ ಯು ಡೂಯಿಂಗ್? ವಾಟ್ ಇಸ್ ದಿಸ್? ವಾಟ್ ಆರ್ ಯು ಈಟಿಂಗ್? ಇಡಿಯಟ್. ಏ ಕತ್ತೆ, ನಿನ್ಗೆ ಹೇಳಿಲ್ವಾ ಯಾರ ಹತ್ರ ಏನು ಇಸ್ಕೊಂಡು ತಿನ್ಬಾರ್ದು ಅಂತ? ಎಷ್ಟು ಸಲ ಹೇಳೋದು ನಿನ್ಗೆ? ಅಯ್ಯೋ ಇದ್ಯಾಕವ ಕಿತ್ತೆಸ್ಬಿಟ್ಟೆ ಹಂಗೆ? ಅದ್ಬಿಟ್ಟು ಊರಿಂದ ತಂದಿಕ್ಕನವ ನಾನೇ. ಅಜ್ಜಿನೇ ಕೊಟ್ಟಿದ್ದು. ಕೊಡ್ತಾರೆ ಅಂತ ಇಸ್ಕೊಂಡು ತಿನ್ಬಿಡ್ತೀಯಾ? ಇಡಿಯಟ್. ಹೊಡಿಬೇಡ ಮಮ್ಮಿ. ಬೇಡ, ಚರ್ಮ ಸುಳಿದ್ಬಿಡ್ತೀನಿ ನಿನ್ಗೆ. ಇಡಿಯಟ್. ಸಲ ಹೇಳೋದು ಇಸ್ಕ ತಿನ್ಬೇಡ ಅಂತ. ಯಾಕಂದ್ರೆ ಸ್ಮಾ ನಿಂಗೆ ತಲೆಗಿಲ್ ತಿರ್ಗದೆ ಹೆಂಗೆ? ಏನ್ ಬಂದಿದ್ದು ನಿನ್ಗೆ? ಏನ್ ರಾಕ್ಷಸಿ ಹಂಗಾಡಿ ನೀನು? ನಾನು ನೋಡ್ತಾನೆ ಅವನಿ ಬೇಕಿಂಗ್ ಮಾಡಿ ನೀನು. ಹೋಗ ಇಸ್ಕ ತಿನ್ಬಿಟ್ರೆ ಏನಾಯ್ತು ನಿನ್ಗೆ? ನಿನ್ ಮಲ್ಲಾಗ್ರ ನಿನ್ಗೆ ನೋಡಿ. ತೂಗ ತರ ಎಲ್ಲ ಕೊಡ್ಬಾರ್ದು, ಏನೋ ತಿನ್ಬಾರ್ದಂಗೆ. ಹೊಟ್ಟೆ ಹಾಳಾಗುತ್ತೆ, ಆರೋಗ್ಯ ಕೆಡುತ್ತೆ ಗೊತ್ತಾ? ಏನ್ ಕೆಟ್ಟದು? ವಿಷ ಕೊಡ್ತಿದವ. ನಾವು ಒಣಿ ಕಲ್ತಿದ್ದಿ ಬಿಡು ನೀನುವೆ. ಏನೋ ನಮ್ತ ಮಾಡ್ಕತಾಳೆ ಬಿಡು ಅಂದ್ರೆ ಇಂಥ ಬುದ್ಧಿ ಕಲ್ತಿದ್ಯಲ್ಲ ನೀನು. ಸರ್ ಬಂದಿರ್ತಾ ಇಲ್ಲ ನಿನ್ ನಾಚಿಕೆ ಹಾಕಿವ ನಿನ್ಗೆ. ಇನ್ನೊಂದು ಎಣ್ಣೆ ಹತ್ತು ನಿನ್ನಂತವಳು ಎಲ್ಲೋ ಕಾಣೆ ನಾನು. ನೋಡಿ ಜಾಸ್ತಿ ಮಾತಾಡ್ಬೇಡಿ. ನನ್ನ ಮಗುಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ನನಗೆ ಗೊತ್ತು. ಯಾರು ಏನ್ ಹೇಳೋದು ಬೇಡ. ಅದೆಲ್ಲ ತಿಂದ್ರೆ ಆಗಲ್ಲ. ಯಾವತ್ತೂ ಕೊಟ್ಟ ಅಭ್ಯಾಸ ಮಾಡಿಲ್ಲ ನಾನು. ತಿಂದ್ರೆ ಏನಾಗ್ಬಿಡ್ತಿತ್ತು? ಅದಕ್ಕೆ ಸುಮ್ನಿರಿ ಆಯ್ತು. ಹೋಗ್ಲಿ ಸುಮ್ನಿರಿ. ಮಾತು ಬೆಳೆಸಿರಿ ಸುಮ್ನಿರಿ ಅತ್ತಾಗೆ. ನಾ ತಿನ್ನೋದು ಹೆಂಗೆ ಸಿತ್ತಲ್ ನೋಡ ಹೆಣ್ಣನ್ ಕೈಯಿಂದ ಕಿತ್ತಿ. ಇಷ್ಟೊಂದು ದುರಂಕಾರ ಇರಬಾರ್ದು. ಸರಿ ಇರಲ್ಲ ಹಂಗೆಲ್ಲ ಮಾತಾಡಿದ್ರೆ. ಅಯ್ಯೋ ಅದಕ್ಕೆ ಸುಮ್ನಿರಿ ಅತ್ತಾಗೆ. ಕತ್ತೆ ನಡಿ ಒಳಗೆ. ಇಡಿಯಟ್. ಬೇಜಾರು ಮಾಡ್ಕೋಬೇಡ ಕಣವ. ಅಯ್ಯೋ ಬುಡಿ ಆಯ್ತು, ನೀವ್ಯಾಕೆ ಜಗಳಾಡಿರಿ? ಹಿಂಗೆ ಕಣವ, ಹಿಂಗೆ ಅವಳು ಒಂಚೂರಾರು ಒಳ್ಳೆ ಬುದ್ಧಿ ಅನ್ನೋದಿಲ್ಲ. ಯಾವಾಗ್ಲೂ ಹಿಂಗೆ ನನ್ನ ಜೊತೆ ಹಿಂಗೆ ಆಡ್ತಾಳೆ ಅಂದ್ರೆ ಬಂದವ್ರು ಹೋದರ ಮುಂದೆನೂ ಹಿಂಗೆ ಆಡ್ತಾಳೆ. ಆ ಮಗ ನಂತಕ್ ಬರಕ್ಕೂ ಬಿಡಕ್ಕಿಲ್ಲ, ಹಿಂಗೆ ಬೈದ್ ಕರ್ಕೊಯ್ತಾಳೆ. ಇದೇ ನನ್ನ ಪಾಡು, ಇದೇ ನನ್ನ ಜೀವನ. ಮಗ ಅನ್ಸ್ಕೊಳ್ಳೋನು ಒಂದು ಮಾತು ಕೇಳಕ್ಕಿಲ್ಲ, ಒಂದು ಮಾತು ಬಿಡಕ್ಕಿಲ್ಲ. ನನ್ನ ನಾಯಿ ಬಿಸಾಕಂಗ್ ಬಿಸಾಕವ್ರೆ. ಅದಕ್ಕೆ ನೀನ್ ಬೇಡ ಕಣವ, ಬರ್ಬೇಡ ಕಣವ. ಎಲ್ಲ ನಿಂಗೆ ನೋಡಿದ್ರೆ ಬೇಜಾರಾಯ್ತದೆ ಅಂತ ಬೇಡ ಅಂತಿತ್ತು. ಹೆಂಗ್ ಬಾಯ್ಬಿಟ್ಟೆ ನಾನೇ ಬರ್ತೀನಿ ಅಂದಲ್ಲ, ಅದಕ್ಕೆ ಕರ್ಕೊ ಬಂದೆ. ಈಗ ಎಷ್ಟು ಬೇಜಾರೇ ಆಯ್ತೋ ಏನೋ ನಿನ್ಗೆ ಅಲ್ವಾ? ಅಯ್ಯೋ ಅದಕ್ಕೆ ನನ್ಗೆ ಯಾಕೆ ಬೇಜಾರು? ಆದ್ರೆ ನೀವ್ ಹೆಂಗಿಲ್ಲಿರ್ತೀರಿ ಅನ್ನೋದೇ ನನಗೆ ಬೇಜಾರಾಯ್ತದೆ. ಅಂದ್ಬಿಡಿ ನಾನೇನು ಬಂದಿಲ್ಲಿ ಇರ್ಬೇಕಿತ್ತ? ಹೋಯ್ತೀನೋ ತರಕ್ಕೆ. ಅದು ನೀವ್ ಹಿಂಸೆ ಮಾಡಿದ್ಕೆ ಇರೋದು. ಇವತ್ತಿಲ್ಲ ನಾನು ಇರ್ತಿದ್ನ? ಹೊರಗಡೆ ಇರೋಕ್ಕಿಲ್ಲ, ಯಾವ ಊಟನೂ ಬೇಡ ಏನು ಬೇಡ. ಆತರಿಗೆ ಅಷ್ಟೊತ್ತಿಗೆ 6 ಗಂಟೆ ಬಸ್ಗೆ ಎದ್ದೋಯ್ತೀನಿ ಕಣವ ನಾನು. ಇಷ್ಟೊತ್ತಲ್ಲಿ ಏನಾದ್ರು ಬಸ್ಸಿದ್ರೆ ಹೊಂಟೋಗ್ಬಿಡುನೇನೋ. ಯಪ್ಪ ಇಂಥವ್ಳ ಕೈಲಿ ಅನ್ನ ತಿನ್ನೋದು ಒಂದೇ, ಹೇಳ್ ತಿನ್ನೋದು ಒಂದೇ. ನನ್ ಬುಡಿ ನೀವ್ ಹೆಂಗದ್ಕೆ ಇದ್ದೀರಿ? ಬನ್ನಿ ತಗ ನಮ್ಮ ಮನೆಗೆ ಹೋಗದ. ಅಯ್ಯೋ ಯಾಕವ ಬೇಡ ಸುಮ್ಮನಿರು. ನಾನು ಪಡ್ಕೊ ಬಂದಿದ್ದು ನನಗೆ. ನೀನು ಬೇಜಾರು ಮಾಡ್ಕೋಬೇಡ. ಅವಳ ಹಂಗೆ ನಾನೇನಾರು ಕೊಟ್ಟು ಮಗಿಗೆ ತಿನ್ಸಕ್ ಬಿಡಕ್ಕಿಲ್ಲ. ಇವತ್ತೇನೋ ನಂಟ್ರು ಅಂದ್ಬಿಟ್ಟು ಸುಮ್ಮನೆ ಆಯ್ತಾಳೆ ಅಂದ್ರೆ ಇವತ್ತು ಅದೇ ಕತೆ ತೆಗೆದ್ಬಿಟ್ಲಲ್ಲ. ರಾಕ್ಷಸಿ ಹೆಂಗ್ ಆಡ್ತಾಳೆ. ಅವನು ಒಂದು ಮಾತು ಕೇಳಕ್ಕಿಲ್ಲ ಅವಳನ್ನ. ಅವಳು ಇಷ್ಟ ಬಂದಂಗೆ ಕುಣಿತಾನೆ. ಎಲ್ಲನ ಮನೆ ಬರತ್ತನ್ಬಿಡು. ದೇವ್ರೆ, ಈ ತರ ಯಪ್ಪ ಈ ತರ ನಾನು ಎಲ್ಲೂ ನೋಡಿಲ್ಲ ಕಣದ್ಕೆ. ಸುಮ್ಮಟ್ಕೋ ಆಡಾರ ಸಿಸಿ ಎಲ್ಲಿ ಬಿದ್ದಿದ್ದಳು? ಏನ್ ಮಾಡಿಯವ್ವ ನಮ್ಮ ಕರ್ಮ. ನಾವು ತಂದಿದ್ದು ನಾವೇ ಅನ್ಭವಿಸ್ಬೇಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.